ರೈತರ ಬದುಕು ಹಸಿನ ಆಗಬೇಕು, ಕಾಡು ಉಳಿಸಬೇಕು, ನಾಡು ಉಳಿಸಬೇಕು. ನಮಸ್ಕಾರ ರೀ ಎಲ್ಲ ಚಿಕ್ಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಕಾಲೇಜ್ ಹೋಗ್ಲಾಗ್ತೀವಿ. ಕಾಲೇಜ್ ಹೋಗಕ್ಕೆ ನಮ್ಮ ಕಡೆ ಒಬ್ಬರ ಸ್ಪೆಷಲ್ ಗೆಸ್ಟ್ ಕರ್ಕೊಂಬಂದಿವಿ. ಎಲ್ಲ ವಿಡಿಯೋದಾಗ ಬರುವಂಥ ನಮ್ಮ ಹರೀಶ್ ಅವ್ರ ಪ್ರೆಸೆಂಟೇಷನ್ ಅದ. ಇವತ್ತು ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ. ಲೆಟ್ಸ್ ಗೋ. ಈಗ 3ನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಪ್ರೆಸೆಂಟೇಷನ್ ಅದ. ಇವ್ರ ಟೀಮ್ ಲೀಡರ್ ಅದಾನ, ಟೀಮ್ ಹೆಡ್. ಹೇಳ್ತೇನೆ ಹೇಳ್ತೇನೆ. ಇವ ಟೀಮ್ ಹೆಡ್ ಅದಾನ. ಇವ ಈಗ ಶಾಲ್ ತೋರಿಸ್ಬಿಟ್ಟ ಹೊರಗೆ. ಹಾಂ, ಈ ಶಾಲ್ ಹಾಕೊಂಡು ಪ್ರೆಸೆಂಟೇಷನ್ ಮಾಡ್ಬೇಕಾಗತ್ತೆ. ಇವೊಂದು ಫೈಟ್ ಅದ. ಇವ ಹ್ಞೂ ಅಂತಾನ, ಇವ ಬ್ಯಾಡತ್, ಇವ ಅಪೋಸ್ ಮಾಡತ್ತಾನ. ರೈತರ ಬದುಕು ಹಸಿನ ಆಗಬೇಕು, ಕಾಡು ಉಳಿಸಬೇಕು, ನಾಡು ಉಳಿಸಬೇಕು. ಅಗ್ರಿಕಲ್ಚರ್ ಮೀನ್ಸ್ ನಾಟ್ ಓನ್ಲಿ ಫಾರ್ ಫಾರ್ಮಿಂಗ್, ಇಟ್ಸ್ ಅನ್ ಇಂಡಿಕೇಟ್ ಆಫ್ ಅವರ್ ಟ್ರೆಡಿಷನಲ್ ಕಲ್ಚರ್. ಪ್ಲೀಸ್ ಲೆಟ್ಸ್ ಸಿ ಯುವರ್ ಪ್ರೆಸೆಂಟೇಷನ್. ಐ ಆಮ್ ರೆಡಿ ಫಾರ್ ಯು. ಲೆಟ್ಸ್ ರಾಕ್ ಬಾಯ್ಸ್. साना हैंग अनस्त भाषण. क्या बोलूं मैं इस पे, क्या बोलूं क्या अब मैं इस पे, मैं कुछ बोल ही नहीं सकता. ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗೈತಿ ಇವ್ರದ್ದು. ಒಂದ್ಸಲ ರೆಡಿ ಮಾಡ್ಕೊಳತ್ತಾರ ಪ್ರೆಸೆಂಟೇಷನ್ಗೆ. ನೋಡೋಣ ಪ್ರೆಸೆಂಟೇಷನ್ ಹೆಂಗಾಗುತ್ತೆ ಅಂತ ಹೇಳಿ. Built in India's Silicon Valley, Bangalore, by startup Fossil Agritech, the service has led to a near 25% boost in productivity on crops like grapes and walnuts. Informed decision making is only one part of the solution to improve productivity, but weeding out inefficiencies in the existing age-old. चलो भाई देखो अब मैं क्या करता हूँ. Products will come to farmers will take and push to the consumers, will supply to the consumers. That's what we part of market. And there is about the evolution of agriculture means before our independence, I mean after the independence, before independence, the British also was ruling. Then we are huge challenge because of some. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಎಲ್ಲಿ ನೋಡಿದ್ರಿ? 60% ಯಾವಾಗ ನೋಡಿ ಹೇಳ್ಬೇಕು. ಕೋಲ್ಡ್ ಸ್ಟೋರೇಜ್ ಅಂತ ಗೊತ್ತಾಗಿಲ್ಲ. ಕೋಲ್ಡ್ ಸ್ಟೋರೇಜ್ನಾಗ ನಮ್ಮ ಇಂಡಿಯಾದಾಗ ಇರೋದು 20%. ಇವ ನಮ್ಮ ಹುಡುಗ ಅಲ್ಲ, ಕೇಳಿ, ನಮ್ಮ ಹುಡುಗ ನಿನ್ನೆ ರಿಸರ್ಚ್ ಮಾಡ್ಯಾನ ಒಂದು ತಾಸು. ರಾತ್ರಿ 12 ಮುಕ್ಕಾನ ಅದೆಲ್ಲ ಹೇಳಿದ್ದು ಅದಕ್ಕೆ ಮುಂಚೆ ಅಂದ್ರು ಹೆಂಗ ಅನ್ನಿಸ್ತು ಪ್ರೆಸೆಂಟೇಷನ್? ಸರ್ ಅಟ್ಟು ಉಗುದ್ರಲ್ಲ, ಮಾಯ ತುಂಬಾ ಉಗುದ್ರ. गजब बेइज्जती है. ಹೆಂಗ ಫುಲ್ ಕಷ್ಟಪಟ್ಟ ಪ್ರೆಸೆಂಟೇಷನ್ ರೆಡಿ ಮಾಡ್ಯಾರ. ಶಿಸ್ತು ಹೊಡೆದ್ರ ನೋಡ ಪಾಪ. ಇವನಿಗಾರೆ ಭಾಳ ತೂರಾಡ್ಬಿಟ್ರು ಸರ್. ನಾನೇನು ತೋರಾಡಿಲ್ಲ. ಹೌ ಮಚ್ ಯು ಶುಡ್ ಆನ್ಸರ್. ಸೀದಾ ಹಿಂಗೆ ಮಾರಿ ಮ್ಯಾಗ ಕುಲ್ಲ ಮಾರಿ ಮ್ಯಾಗ ಹೊಡೆದಾಗ. ಹರೀಶ್ ಸರ್, हम लोग का भाग कब बदलेगा रे माधव? बदलेगा विनोद भाई, बदलेगा. भगवान पर भरोसा रखो. ಸೊ ಕಾಲೇಜೆಲ್ಲ ಮುಗಿಸ್ಕೊಂಡ ಊಟ ತಗೊಳ ಬಂದೀವಿ ಮೆಸ್ಸಿಗೆ. ಈಗ ಊಟ ತೊಗೊಂಡು ರೂಮಿಗೆ ಹೋಗೋಣ, ಊಟ ಗೀಟ ಮಾಡೋಣ. ಸೊ ಲೆಟ್ಸ್ ಗೋ ಟು ರೂಮ್.
ಸೊ ಅರ್ಬಿ ಸ್ವಲ್ಪ ಹಿಡ್ಸೋದ ಅರ್ಬಿ ಹಿಡ್ಸ್ಲಾಕ ಹೊಂಟೀವಿ. ಹೊರಗೆ ನಮ್ಮ ಹರ್ಷ ಹೊಂಟಾನಲ್ಲಿ ಅರ್ಬಿ ತೊಗೊಂಡು ಹೊಂಟಾನ, ನಾನು ಹೊಂಟೀನಿ. ಗಾಡಿ ತೊಗೊಂಡು ಹೋಗೋನೀಗ ಅರ್ಬಿ ಹಿಡಿಸ್ಲಾಕ. ನಾವು ವಿಶಾಲ್ ಫುಲ್ ಔಟ್ ಮಕ್ಕೋಣ ಮಧ್ಯಾಹ್ನ ಬಾಳನೇ ನೋಡ್ರಿ, ಹೋಗಿ ಅರ್ಬಿ ಹಿಡಿಸ್ಕೊಂಡು ಬರೋಣ. ಸೊ ಮೆಸ್ಸಿ ಬಂದೀವಿ ಊಟ ತೊಗೊಳಕಂತೇಳಿ. ನಮ್ಗೆ ಹೊಟ್ಟೆ ಹಸ್ತಿಲ್ಲ, ಅದಕ್ಕೆ ವಿಶ್ವಾಸ ಅಷ್ಟೇ ಊಟ ತೊಗೊಳತ್ತೀವಿ. ನಾವು ನೋಡ್ತೀವಿ ವಿಶಾಲ ಊಟ ಕೊಟ್ಟು ಹೊರಗೆ ಹೋಗಿ ಜ್ಯೂಸದ ಕುಡಿಗಳಷ್ಟೇ ಮಾಡೀವಿ. ಲೆಟ್ಸ್ ಸಿ. ನೀರು ತೊಗೊಂಡಿವಿ, ಪ್ಯಾಂಟ್ ಹೊಳ್ಯಾಕೆ ಕೊಟ್ಟಿದ್ದಾಗೈತಿ. ಸೊ ನೋಡೋಣ ಎಲ್ಲ ಹೋದಾಗತ್ತೆ ಹೇಳಿ ಹುಡುಗ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇಟ್ ಇವ. ಸೊ ನಾವು ಜ್ಯೂಸ್ ಕುಡಿಲಿಲ್ಲ, ಜ್ಯೂಸ್ ತೊಗೊಂಡು ಬಂದೀವಿ. ಇಲ್ಲಿ ಒಂದು ಜ್ಯೂಸ 2 ಐಸ್ ಕ್ರೀಮ. ನಾನು ಆಗಲೇ ಸ್ವಲ್ಪ ಬಜ್ಜಿ ಅದು ಸ್ನ್ಯಾಕ್ಸ್ ತಿಂದೀವಿ, ಅದ್ರ ಸ್ವಲ್ಪ ಹೊಟ್ಟೆ ಹಸ್ದಿಲ್ಲ. ಸೊ ಇವತ್ತಿಂದ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಸ್ವಲ್ಪ ಸಣ್ಣದಾಗೈತಿ, ಯಾಕಂದ್ರೆ ಇವತ್ತು ಅಷ್ಟೇ ಹೊರಗೆಲ್ಲೂ ಹೋಗಿಲ್ಲ. ಬಟ್ ನಾಳೆ ವಿಡಿಯೋ ಮಸ್ತ್ ಎಂಟರ್ಟೈನ್ಮೆಂಟ್ ಫನ್ ಇರ್ತೈತಿ, ಯಾಕಂತೇಳಿ ನಾಳೆ ಹೇಳ್ತೀನಿ ನಿಮಗೆ. ಸೊ ಸ್ಟೇ ಟ್ಯೂನ್ ಗೈಸ್, ಬಾಯ್.